ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಮೆಟ್ರೋ ಎಡವಟ್ಟು ಸಂಭವಿಸಿ ಆಟೋ ಚಾಲಕನೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರಂತ ಘಟನೆ ನಡೆದಿದೆ. ಮೆಟ್ರೋ ಕಾಮಗಾರಿ ನಿರ್ಲಕ್ಷ್ಯದಿಂದ ಮತ್ತೊಂದು ದುರಂತ ಸಂಭವಿಸಿರುವಂತದ್ದು. ಮೆಟ್ರೋ ಕಾಮಗಾರಿ ಎಡವಟ್ಟಿಗೆ ಆಟೋ ಚಾಲಕರೊಬ್ಬರು ಬಲಿಯಾಗಿದ್ದಾರೆ. ಕೋಗಿಲು ಕ್ರಾಸ್ ಬಳಿ ದುರಂತದಲ್ಲಿ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಲಾರಿಯಲ್ಲಿ ಸಾಗಿಸ್ತಾ ಇದ್ದ ವೈಡಕ್ಟ್ ಬಿದ್ದು ಈ ಒಂದು ಅವಘಡ ಸಂಭವಿಸಿರುವಂಥದ್ದು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ. ಇನ್ನು ಈ ಘಟನೆಯಲ್ಲಿ 35 ವರ್ಷದ ಆಟೋ ಚಾಲಕ ಕಾಸಿಂ ಸಾಬ್ ಎಂಬುವವರು ಸಾವನ್ನಪ್ಪಿದ್ದಾರೆ. ಟ್ರ್ಯಾಕ್ಗೆ ಹಾಕುವ ಬೃಹದಾಕಾರದ ತಡೆಗೋಡೆ ಉರುಳಿ ಈ ಒಂದು ದುರಂತ ಸಂಭವಿಸಿದೆ. ಏರ್ಪೋರ್ಟ್ ಮಾರ್ಗದ ಕಾಮಗಾರಿಗಾಗಿ ಸಾಗಿಸಲಾಗ್ತಾ ಇತ್ತು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಕೋಗಿಲು ಕ್ರಾಸ್ನಲ್ಲಿ ತಿರುವು ವೇಳೆ ಲಾರಿಯೇ ತುಂಡಾಗಿದೆ. ಇದರ ಪರಿಣಾಮ ನೆಲಕ್ಕುರುಳಿರೋ ಬೃಹತ್ ವಯಾಡೆಕ್ಟ್. ಅದೇ ವೇಳೆ ಲಾರಿ ಪಕ್ಕದಲ್ಲೇ ಆಟೋ ಕೂಡ ಇತ್ತು. ಇನ್ನು ಆಟೋದಲ್ಲಿದ್ದಂತಹ ಪ್ಯಾಸೆಂಜರ್ ಲಾರಿಯನ್ನ ಕಂಡ ತಕ್ಷಣ ಕೆಳಗಿಳಿದಿದ್ದಾರೆ. ಆದರೆ ಆಟೋ ಚಾಲಕ ಇಳಿಯೋ ಅಷ್ಟರಲ್ಲಿ ವೈಡಕ್ಟ್ ಉರುಳಿ ಬಿದ್ದಿದೆ. ಇದರ ಪರಿಣಾಮ ಸ್ಥಳದಲ್ಲೇ ಆಟೋ ನಜ್ಜುಗುಜ್ಜಾಗಿದ್ದು ಚಾಲಕ ಸಾವನ್ನಪ್ಪಿದ್ದಾರೆ. ಇನ್ನು ರಸ್ತೆಯನ್ನ ಬ್ಲಾಕ್ ಮಾಡದೆ ಸೆಕ್ಯೂರಿಟಿ ವಾಹನ ಇಲ್ಲದೆ ಬಂದ ಕಾರಣ ಈ ಒಂದು ಅನಾಹುತ ಆಗಿದೆ. ವೈಡಕ್ಟ್ ಸಾಗಿಸ್ತಾ ಇದ್ದ ಲಾರಿ ಒನ್ ವೇನಲ್ಲಿ ಬಂದಿದ್ರಿಂದ ಈ ಒಂದು ಘಟನೆ ಸಂಭವಿಸಿದೆ ಅಂತ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಬೆಳಗ್ಗೆ ಪರಿಹಾರಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸೋದಕ್ಕೂ ಕೂಡ ನಿರ್ಧರಿಸಲಾಗಿದೆ. ಘಟನೆಯ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ಇನ್ನು BMRCL ಕಾಮಗಾರಿ ಗುತ್ತಿಗೆ ಪಡೆದುಕೊಂಡಿದ್ದ NCC ಕಂಪನಿ ಮುಂದೆ ಪ್ರತಿಭಟನೆಗೆ ಈಗ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ದುರಂತ ಸಾವಿದು, ಆಟೋ ಚಾಲಕರ ದುರಂತ ಸಾವು. ಪ್ಯಾಸೆಂಜರ್ ಕೂಡ ಇದ್ರು ಆಟೋದಲ್ಲಿ. ತಕ್ಷಣ ಅವರು ಯಾವಾಗ ಲಾರಿಯನ್ನ ಕಂಡು ಅವರು ಇಳಿದಿದ್ದಾರೆ. ಆದರೆ ಆಟೋ ಚಾಲಕ ಇಳಿಯೋಷ್ಟರಲ್ಲಿ ವೈಡಕ್ಟ್ ಉರುಳಿ ಬಿದ್ದು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಆಟೋ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ವಿಶ್ವನಾಥ್, ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಮೆಟ್ರೋ ಎಡವಟ್ಟು ಸಂಭವಿಸಿ ಆಟೋ ಚಾಲಕರೊಬ್ಬರು ಸಾವನ್ನಪ್ಪಿದ್ದಾರೆ. ಅಂದ್ರೆ ಈ ಘಟನೆ ಹೇಗೆ ಆಯ್ತು? ಆಟೋದಲ್ಲಿ ಪ್ಯಾಸೆಂಜರ್ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಪ್ಯಾಸೆಂಜರ್ ಹೇಗೆ ತಪ್ಪಿಸ್ಕೊಂಡ್ರು, ಆಟೋ ಚಾಲಕ ಹೇಗೆ ಸಿಕ್ಕಾಕೊಂಡ್ರು ಅಂತ? ಮಧು, ಏನು ಬೆಂಗಳೂರಿನಲ್ಲಿ ಅನೇಕ ವರ್ಷಗಳಿಂದ ಕೂಡ ಮೆಟ್ರೋ ಕಾಮಗಾರಿ ನಡೀತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದಂತಹ ಟೈಮ್ನಲ್ಲಿ ಈ ರೀತಿಯಾದಂತಹ ದುರಂತಗಳು ನಡೀತಾ ಇರುತ್ತೆ. ಇನ್ನು ಈ ಕೋಗಿಲು ಕ್ರಾಸ್ ಬಳಿ ನಡೆದಿರುವಂತಹ ಭೀಕರ ದುರಂತ ಇದೆ. ಮೆಟ್ರೋ ಕಾಮಗಾರಿ ಎಡವಟ್ಟಿಗೆ ಆಟೋ ಚಾಲಕ ಈಗ ಬಲಿಯಾಗಿದ್ದಾನೆ. ಇನ್ನು ಲಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಈ ವೈಡಕ್ಟ್ ಏನಿದೆ ಅದು ಉರುಳಿ ಬಿದ್ದು ಈ ಒಂದು ಭೀಕರ ಅವಘಡ ಸಂಭವಿಸಿರುವಂತದ್ದು. ಅಂದ್ರೆ ಈ ಟ್ರ್ಯಾಕ್ಗೆ ಹಾಕುವಂತಹ ಈ ಬೃಹದಾಕಾರದ ಒಂದು ತಡೆಗೋಡೆ ಇದೆ. ಈ ತಡೆಗೋಡೆ ಉರುಳಿ ಈ ರೀತಿಯಾದಂತಹ ದುರಂತ ನಡೆದಿರುವಂತದ್ದು. ಏರ್ಪೋರ್ಟ್ ಮಾರ್ಗದ ಕಾಮಗಾರಿಗಾಗಿ ಈ 18 ಚಕ್ರದ ದೊಡ್ಡ ಲಾರಿಯಲ್ಲಿ ಈ ವೈಡಕ್ಟ್ ಅನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಆಟೋ ಕೂಡ ಹೋಗ್ತಾ ಇರುತ್ತೆ. ಇನ್ನು ಕೋಗಿಲು ಕ್ರಾಸ್ ಬಳಿ ತಿರುವು ವೇಳೆ ಈ ಲಾರಿ ತುಂಡಾಗ್ಬಿಟ್ಟಿದೆ. ಅಂದ್ರೆ ದೊಡ್ಡ ಗಾತ್ರದ ಲಾರಿ ಏನಿದೆ ಅದು ತುಂಡಾಗ್ಬಿಟ್ಟಿದೆ. ಹೀಗಾಗಿ ಪರಿಣಾಮ ಈ ಬೃಹತ್ ಈ ವೈಡಕ್ಟ್ ಏನಿದೆ ಅದು ಉರುಳಿ ಬಿಟ್ಟಿದೆ. ಅದೇ ವೇಳೆ ಲಾರಿ ಪಕ್ಕದಲ್ಲಿದ್ದಂತಹ ಆಟೋ ಮೇಲೆ ಈ ವೈಡಕ್ಟ್ ಬಿದ್ದಿರುವಂತದ್ದು.
ಆಟೋದಲ್ಲಿದ್ದಂತಹ ಈ ಪ್ಯಾಸೆಂಜರ್ ಮತ್ತು ಈ ಲಾರಿ ಲಾರಿ ಏನು ಎದುರುಗಡೆ ಏನ್ ಪಕ್ಕದಲ್ಲಿ ಏನ್ ತುಂಡಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಇವರು ಪ್ಯಾಸೆಂಜರ್ ಆಟೋದಿಂದ ಇಳಿದು ಬಿಟ್ಟಿದ್ದಾರೆ. ಆದ್ರೆ ಆಟೋ ಚಾಲಕ ಇಳಿಯುವಷ್ಟರಲ್ಲಿ ಈ ವೈಡಕ್ಟ್ ಉರುಳು ಬಿದ್ದು ಬಿಟ್ಟಿದೆ. ಅಂದ್ರೆ ಸಮಯ ಪ್ರಜ್ಞೆಯಿಂದ ಈ ಪ್ಯಾಸೆಂಜರ್ ಉಳ್ಕೊಂಡಿರುವಂತದ್ದು, ಪರಿಣಾಮ ಸ್ಥಳದಲ್ಲೇ ಈ ಆಟೋ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿರುವಂತದ್ದು. ಯಾಕಂದ್ರೆ ಟನ್ ಗಟ್ಟಲೆ ಇರುತ್ತೆ ಅದು ತೂಕ. ಹೀಗಾಗಿ ಆಟೋ ಚಾಲಕ ಖಾಸಿಮ್ ಏನಿದ್ದಾನೆ ಆತ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ನೋಡಿ, 35 ವರ್ಷ ಬಾಳಿ ಬದುಕಬೇಕಾದವನು, ಈತನಿಗೆ ಕುಟುಂಬ ಇರುತ್ತೆ, ಮದುವೆ ಆಗಿತ್ತು ಅಂತ ಕಾಣಿಸುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬರ್ಬೇಕಾಗಿದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಅನ್ಯಾಯವಾಗಿ ಒಂದು ಜೀವ ಹೋಯ್ತಲ್ಲ ಅನ್ನುವಂಥದ್ದು. ಇನ್ನು ಈ ಲಾರಿ ಒನ್ವೇನಲ್ಲೂ ಕೂಡ ಬಂದಿದ್ದ ಬಗ್ಗೆ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಬೆಳಗ್ಗೆ ಪರಿಹಾರಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. BMRCL ಕಾಮಗಾರಿಯನ್ನ ಈ ಗುತ್ತಿಗೆ ಪಡೆದುಕೊಂಡಿದ್ದಂತಹ NCC ಕಂಪನಿ ಮುಂದೆ ಪ್ರತಿಭಟನೆಗೆ ನಿರ್ಧಾರವನ್ನು ಕೂಡ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಈ ಕಬ್ಬಿಣದ ಬಾರ್ಗಳು ಕೂಡ ಬಿದ್ದಿರುವಂತದ್ದು. ಇನ್ನು ಕೆಲವೊಂದು ಬಾರಿ ಕಳೆದ ವರ್ಷ ನಾವು ನೋಡಿದ್ವಿ, ಒಂದು ಕುಟುಂಬ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಪಿಲ್ಲರ್ ಏನಿರುತ್ತೆ, ಮೆಟ್ರೋ ಪಿಲ್ಲರ್, ಅದು ಆ ಬೈಕ್ ಮೇಲೆ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದು ದೊಡ್ಡ ಮಟ್ಟದ ಸಂಚಲನ ಮೂಡಿಸಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ. ಇನ್ನು ಈ ರೀತಿ ಲಾರಿ ತುಂಡಾಗುವಂತದ್ದು ಮತ್ತು ಮೆಟ್ರೋ ಪಿಲ್ಲರ್ಗಳು ಬೀಳುವಂತದ್ದು, ಕಬ್ಬಿಣದ ರಾಡ್ಗಳು ಚುಚ್ಕೊಳ್ಳುವಂತದ್ದು, ಈ ಸರಿಯಾದಂತಹ ಕ್ರಮದಲ್ಲಿ ಕಾಮಗಾರಿ ಮಾಡ್ತಾ ಇರುವಂತದ್ದು, ಅಂದ್ರೆ ತಗ್ಗು ಗುಂಡಿಗಳನ್ನ ತೆಗೆದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಸರಿಯಾದಂತಹ ಕ್ರಮದಲ್ಲಿ ಸೂಚನಾ ಬೋರ್ಡ್ಗಳನ್ನ ಹಾಕದೇ ಇರುವಂತದ್ದು, ಎಲ್ಲವನ್ನೂ ಕೂಡ BMRCಯಲ್ಲಿ ಈ ಗುತ್ತಿಗೆ ಕೊಟ್ಟಂತವ್ರು ಮಾಡ್ತಾ ಇರ್ತಾರೆ. ಈಗ ಮತ್ತೊಂದು ದುರಂತ ಸಂಭವಿಸಿದೆ. ಸದ್ಯಕ್ಕೆ ಖಾಸಿಮ್ ಸಾಬ್ ಮೃತಪಟ್ಟಿದ್ದಾನಲ್ಲ, ಆತನ ಕುಟುಂಬಕ್ಕೆ ಏನಾದ್ರೂ ಪರಿಹಾರ ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಆತನ ಕುಟುಂಬಸ್ಥರು ಮತ್ತು ಸ್ಥಳೀಯರು ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮುಂದೆ ಈತನ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಒಟ್ಟಾರೆ ಈ ದುರಂತ ಏನಿದೆ, ರಾತ್ರಿ ನಡೆದಂತ ದುರಂತ ನಿಜವಾಗ್ಲೂ ಕೂಡ ಬೆಚ್ಚಿ ಬಿದ್ದಿದೆ. ಇನ್ನು ಪ್ಯಾಸೆಂಜರ್ ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಪಾರಾಗಿರುವಂತದ್ದು ನಿಜವಾಗ್ಲೂ ಕೂಡ ಮಿರಾಕಲ್ ಇದು. ಸಮಯ ಪ್ರಜ್ಞೆಯಿಂದ ಆತ ಪಾರಾಗಿದ್ದಾನೆ. ಅದಕ್ಕೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.